ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡೋಣ. ರಾಜಕಾರಣದಿಂದ ನನ್ನನ್ನ ಹೊರಹಾಕಲು ಹುನ್ನಾರ ನಡೆಸಿದ್ರು ಅಂತ ಹೇಳಿ ಎಸ್ಎಂ ಕೃಷ್ಣ ಅವರು ಇದೀಗ ಹೇಳ್ತಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಆದಾಗ ಜೆಡಿಎಸ್ ಷರತ್ತನ್ನ ವಿಧಿಸಿತ್ತು. ಹೀಗಾಗಿ ನನ್ನನ್ನ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಕಳುಹಿಸಲಾಗಿತ್ತು ಅಂತ ಹೇಳಿ ಇದೀಗ ಎಸ್ಎಂ ಕೃಷ್ಣ ಅವರು ಹೇಳ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಎಸ್ಎಂ ಕೃಷ್ಣ ಅವರು ಇವಾಗ ಈ ರೀತಿಯಾಗಿರುವಂತ ಹೇಳಿಕೆ ಯಾಕೆ ಕೊಟ್ಟಿದ್ದಾರೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಓಕೆ, ಅದಕ್ಕಿಂತ ಮುಂಚೆ ದರ್ಶನ್ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಹೇಗಿದೆ ರೆಸ್ಪಾನ್ಸ್ ಅಂತ ಕಾರಣ ಸರ್, ಸತತವಾಗಿ 3 ದಿನ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ, ಹೇಗಿದೆ ಜನರ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ ಸರ್. ನೀವು ಓದಲ್ಲೆಲ್ಲ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ನಾವು ಬೆಳಗ್ಗೆಯಿಂದ ನೋಡ್ತಾ ಇದೀವಿ. ಇದೆಲ್ಲ ನೋಡಿದ್ರೆ ಒಂದ್ಸಲ ಏನು ಗೆದ್ಬಿಟ್ಟಿದೀವಿ ಅಂತ ಏನೋ ಅನ್ಸುತ್ತಾ? ಇಲ್ಲ ಸರ್, ನಮ್ಗೆ ಅಷ್ಟೊಂದು ಇದೇನಿಲ್ಲ ಸರ್. ಒಂದೇನಂದ್ರೆ ಇಲ್ಲಿ ಅಭಿಮಾನಿಗಳು ಹೌದು, ದರ್ಶನ್ ಅಭಿಮಾನಿಗಳಿದ್ದಾರೆ, ಅವ್ರ ಯಶೋರ್ ಅಭಿಮಾನಿಗಳಿದ್ದಾರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪಾಜಿಯವರ ಅಭಿಮಾನಿಗಳು ಜಾಸ್ತಿನೇ ಇದ್ದಾರೆ ಸರ್. ಓಕೆ, ನಿನ್ನೆಯಿಂದ ಒಂದು ನಿಮ್ಮ ವಿರೋಧಿಗಳು ಮಾತಾಡ್ತಾ ಇರೋದು ಅಂತಂದ್ರೆ ನಾಯ್ಡುಗಳು ಬಂದ್ಬಿಟ್ಟಿದ್ದಾರೆ ಇಲ್ಲಿ, ಇದು ನಾಯ್ಡುಮಯ ಆಗ್ಬಿಡತ್ತೆ 18ನೇ ತಾರೀಕು ಆದ್ಮೇಲೆ, ಒಕ್ಕಲಿಗರು ಇಲ್ಲ ಅನ್ನೋ ಒಂದು ಮಾತುಗಳೇ ಹೇಳ್ತಾ ಇದ್ದಾರೆ. ಕಲಾವಿದನಿಗೆ ಜಾತಿ ಯಾವ್ದಿದೆ ಸರ್? ಎಲ್ಲರೂ ನಮ್ಗೆ ಊಟ ಹಾಕ್ತಾರೆ ಸರ್, ಪರ್ಟಿಕ್ಯುಲರ್ ಇಂಥವ್ರು ಅಂತ ಹೇಳಕ್ಕಾಗುತ್ತಾ ಸರ್? ಏನೋ ಮಾತಾಡ್ತಿದ್ರೆ ಮಾತಾಡ್ಲಿ ಬಿಡಿ, ಪರವಾಗಿಲ್ಲ. ಜೋಡೆತ್ಗಳು ಮಾಯ ಆಗ್ಬಿಡುತ್ತೆ 18ನೇ ತಾರೀಕು ಮೇಲೆ, ಇಲ್ಲಿ ಮಾತ್ರ ಇವಾಗ ಪ್ರಚಾರ ಮಾಡ್ತಾ ಇದ್ದಾರೆ, ಆಮೇಲೆ ಉಳ್ಮೆ ಮಾಡಕ್ಕೆ ನಾವೇ ಬರಬೇಕು, ಅವರೆಲ್ಲ ನಿಮ್ ಕೈಗೂ ಸಿಗೋದಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಈ ಜೋಡೆತ್ತಿಂದ ಒಬ್ರು ಸಾರ್ತಿ ಇದ್ದಾರೆ ಸರ್, ಅವ್ರು ಉಳ್ತಾರೆ ಸರ್, ಅವ್ರು ಮಾಡ್ತಾರೆ ಸರ್ ಎಲ್ಲ. ಸುಮಮ್ಮ ಇದಾರಲ್ಲ ಸರ್. ಈಗ ಜನರ ಎಲ್ಲ ರೆಸ್ಪಾನ್ಸ್ ನೀವು ನೋಡ್ತಾ ಇದ್ದೀರಾ, ವಿರೋಧಿಗಳು ಕೂಡ ಸಾಕಷ್ಟು ಒಂದು ಭಯ ಹುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನನೂ ಕೂಡ ಸುಮಲತಾ ಅವ್ರ ಬಗ್ಗೆ ಮಾತಾಡೋದು ಬಿಟ್ರೆ ಬೇರೆ ಏನೂ ಅವ್ರಿಗೆ ವಿಚಾರಗಳು ಸಿಗ್ತಾ ಇಲ್ಲ. ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಒಂದು? ನಾನು ಏನೂ ನೋಡಿಲ್ಲ ಸರ್ ಆ ಥರದ್ದು, ನನ್ನ ಕಿವಿಗೇನು ಅಷ್ಟೊಂದು ಬಂದಿಲ್ಲ. ಓಕೆ, ಕೊನೆಯದಾಗಿ ಮಂಡ್ಯದ ಜನತೆಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಏನಿಲ್ಲ, ಇಷ್ಟು ದಿನ ಅಪ್ಪಾಜಿಗೆ ನಿಮ್ಗೆ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ರಿ, ಇದೊಂದ್ಸಲಿ ಅಮ್ಮನಿಗೆ ಮಾಡಿಕೊಡ್ರಿ, ಆಮೇಲೆ ನೀವೇ ಹೇಳ್ತೀರಾ ಅಂತ ಹೇಳ್ತೀನಿ. ಓಕೆ, ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತು. ಒಂದ್ಸಲಿ ನಮಗೆ ಅಮ್ಮನಿಗೆ ಅವಕಾಶ ಮಾಡಿಕೊಡಿ, ಅವರ ಸೇವೆಯನ್ನು ನೋಡಿ ನಂತರ ನೀವೇ ಅವರ ಮತ್ತೆ ಆಯ್ಕೆ ಮಾಡ್ತೀರಾ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುನಿಲ್ ಜೆಎಸ್, ಪಬ್ಲಿಕ್ ಟಿವಿ, ಮಂಡ್ಯ. ಕೆಆರ್ಪೇಟೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಅವರ ಜೊತೆಗೂ ಕೂಡ ಮಾತಾಡಿದ್ರು, ಸುನಿಲ್ ಅವರ ಜೊತೆ ಮಾತಾಡಿದ್ರು. ಈ ಸಂದರ್ಭದಲ್ಲಿ ಕಲಾವಿದನಿಗೆ ಯಾವ ಜಾತಿ ಆದ್ರೆ ಏನು ಅಂತ ಮಾತಾಡಿದ್ರು. ಕಾರಣ ಇಷ್ಟೇ, ಜೆಡಿಎಸ್ನವರು ಸಂಪೂರ್ಣವಾಗಿ ನಾಯ್ಡುಮಯ ಆಗ್ಬಿಡುತ್ತೆ, ನಾವೆಲ್ಲ ಗೌಡ್ರು ಎಲ್ಲಿಗೆ ಹೋಗ್ಬೇಕು, ಒಕ್ಕಲಿಗರು ಎಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಇದಕ್ಕೆ ದರ್ಶನ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಜೋಡೆತ್ತುಗಳು 18ರ ನಂತರ ಮಾಯವಾಗ್ಬಿಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನ್ ಹೇಳ್ತೀರಾ ಅಂತ ಕೇಳಿದ್ರೆ, ಜೋಡೆತ್ತುಗಳ ಹಿಂದೆ ಒಬ್ರು ಸಾರಥಿ ಇದಾರಲ್ಲ ಸರ್, ಆ ಸಾರಥಿನೇ ಸುಮಮ್ಮ, ಅವ್ರಿರ್ತಾರೆ, ಅವ್ರು ಕೆಲಸ ಮಾಡ್ತಾರೆ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ರು.